ಇನ್ನು ಈ ಟ್ರ್ಯಾಕ್ಟರ್ನ ಎಲ್ಲೆಲ್ಲೆಲ್ಲ ಯೂಸ್ ಮಾಡ್ಬೋದು? ಅಡಿಕೆ ಗಿಡ ಜಾಸ್ತಿ ಯಾರು ಬೆಳಿತಾರೋ ಸೊ ಅವ್ರು ಟ್ರ್ಯಾಕ್ಟರ್ ಪರ್ಚೇಸ್ ಮಾಡ್ತಾರೆ ಸರ್ ನಿಮಗೆ. ಈ ಟ್ರ್ಯಾಕ್ಟರ್ ವಿಶೇಷತೆ ಏನು? ಬೇರೆ ಟ್ರ್ಯಾಕ್ಟರ್ ಕಂಪೇರ್ ಮಾಡಿದ್ರೆ ಈ ಟ್ರ್ಯಾಕ್ಟರ್ ಅಂತ ವಿಶೇಷತೆ ಏನಿದೆ? ರೈತರು ಇದನ್ನ ಯಾಕೆ ಪರ್ಚೇಸ್ ಮಾಡಬೇಕು? ಮೇಂಟೆನೆನ್ಸ್ ಕಡಿಮೆ ಕೊಡುತ್ತೆ. ಸೊ 1 ಗಂಟೆ 1 ಲೀಟರ್ ಡೀಸೆಲ್ ತಗೊಳುತ್ತೆ ನಿಮಗೆ. ಸೊ ರೋಡ್ ಮೇಲೆ ಕಂಪೇರ್ ಮಾಡ್ಬೇಕಾದ್ರೆ ಸರ್ 10 ರಿಂದ 12 ಕಿಲೋಮೀಟರ್ ಬರುತ್ತೆ ಸರ್ ನಿಮಗೆ. ಸೊ ನಿಮಗೆ ಕಡಿಮೆ ಖರ್ಚಲ್ಲಿ ನಿಮಗೆ ಅಧಿಕ ಲಾಭ ಗಳಿಸ್ಕೊಡ್ತಾರೆ ಸರ್ ನಿಮಗೆ. ಇನ್ನು ಈ ಟ್ರ್ಯಾಕ್ಟರ್ಗೆ ಯಾವೆಲ್ಲ ಇಂಪ್ಲಿಮೆಂಟ್ಸ್ನ ಯೂಸ್ ಮಾಡ್ಕೊಬೋದು? ಸರ್ ರೋಟಾವೇಟರ್ ಯೂಸ್ ಮಾಡ್ಕೋಬೋದು, 5 ನೇಗ್ಲು, ಡಿಗ್ಗರು, ಮಲ್ಚರು, ಸರ್ ಏನು ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ ಸರ್. ಬಗ್ಗೆ ಗಾಡಿ ನಿಮಗೆ ಏನು ಆಗಲ್ಲ ಸರ್. ಎಷ್ಟು ಕೆಪಾಸಿಟಿವರೆಗೂ ಇದು ಎಳೆಯುತ್ತೆ? ಸರ್ ಕಷ್ಟ ಸರ್ ನೋಡ್ತಾ ನಾವು 8 ರಿಂದ 10 ಟನ್ ಯೂಸ್ ಮಾಡ್ತಾರೆ ಸರ್ ಈ ಗಾಡಿ ನಿಮಗೆ. ಸರ್ ಏನು ಗಾಡಿ ಜಗ್ಗಲ್ಲ. ಕೊಟ್ಟಿರೋ ದುಡ್ಡಿಗೆ ವರ್ತ ಈ ಟ್ರ್ಯಾಕ್ಟರ್ ನಮ್ಮ ರೈತರು ಏನಾದರೂ ತೊಗೊಂಡ್ರೆ ಬಂದು ನಿಮಗೆ ಲೋ ಮೇಂಟೆನೆನ್ಸ್ ಸರ್. ನಿಮಗೆ ಸರ್ವಿಸಲ್ಲಿ ಆಗಿರ್ಬೋದು, ನಿಮಗೆ ಸ್ಪೇರ್ಸ್ ಅಲ್ಲಿ ಆಗಿರ್ಬೋದು ಸರ್, ನಿಮಗೆ ಕಡಿಮೆ ಖರ್ಚಲ್ಲಿ ನಿಮಗೆ ಜಾಸ್ತಿ ಕಳ್ಸಿಕೊಡ್ತಾರೆ ಸರ್ ಟ್ರ್ಯಾಕ್ಟರ್. ಶೋರೂಮ್ ಕಡೆ ಸರ್ವಿಸ್ ಆಗಿರ್ಬೇಕು ಸರ್, ಏನೇ ಆಗಿರ್ಬೇಕಾದ್ರೆ ಇಂಜಿನ್ ಆಯಿಲ್ ಕೇರ್ ಬಾಕ್ಸ್ ಒಳಗಡೆ ಸರ್ ₹1 ಚಾರ್ಜನ್ನ ರೆಡಿ ಮಾಡ್ಕೊಡ್ತೀವಿ ಸರ್ ನಾವು. ಪ್ರೀತಿಯ ಸಮಸ್ತ ಮಣ್ಣಿನ ಮಕ್ಕಳಿಗೆ ಕನ್ನಡ ಫಾರ್ಮರ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ಸ್ವರಾಜ್ ಅವರ 724 XM ಆರ್ಚರ್ಡ್ ಈ ಸೆಗ್ಮೆಂಟ್ ಟ್ರ್ಯಾಕ್ಟರಿಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಪರಿಚಯ ಮಾಡ್ಕೊಡಿ ಸರ್ ನಮ್ಮ ರೈತರಿಗೆ. ಸರ್ ನಮ್ಮ ಹೆಸರು ಅನಂತ್ ಅಂತ, ದೊಡ್ಡಬಳ್ಳಾಪುರದಿಂದ ಮಾತಾಡ್ತಾ ಇರೋದು ನಾವು, ಶ್ರೀ ಸಿದ್ದೇಶ್ವರ ಟ್ರ್ಯಾಕ್ಟರ್ ಶೋರೂಮ್ ಇಂದ ಸರ್. ಇನ್ನು ಈ ಟ್ರ್ಯಾಕ್ಟರ್ ಯಾವ ಮಾಡಲು, ಎಷ್ಟು HP ಇದೆ ಸರ್ ಈ ಟ್ರ್ಯಾಕ್ಟರ್? ಸೊ ಈ ಟ್ರ್ಯಾಕ್ಟರ್ ಮಾಡಲು ಬಂದು ಸ್ವರಾಜ್ ಕಡೆಯಿಂದ ನಿಮ್ಗೆ ಹೇಳ್ಬೇಕಂದ್ರೆ ಸರ್ ಸ್ವರಾಜ್ 724 XM ಆರ್ಚರ್ಡ್ ಅಂತ ಬರುತ್ತೆ ಸರ್ ನಿಮಗೆ. ಸರ್ ನಿಮಗೆ 27 HP ಬರುತ್ತೆ ನಿಮಗೆ ಸರ್. 2 ಸಿಲಿಂಡರ್ ಗಾಡಿ ಸರ್ ನಿಮಗೆ. ಸೊ ಈ ಟ್ರ್ಯಾಕ್ಟರ್ ವಿಶೇಷತೆ ಹೇಳ್ಬೇಕಂದ್ರೆ ನಿಮಗೆಲ್ಲ, ಸೊ ಈ ಟ್ರ್ಯಾಕ್ಟರ್ ಬಂದು ನಿಮಗೆಲ್ಲ ಸೊ ಇದು ಪವರ್ ಸ್ಟೇರಿಂಗ್ ಬರುತ್ತೆ ಮೈನು. ಸೊ ಇದು ನಿಮಗೆ ಪವರ್ ಸ್ಟೇರಿಂಗು ಬರುತ್ತೆ ಸರ್, ಆರ್ಡಿನರಿ ಸ್ಟೇರಿಂಗು ಬರುತ್ತೆ ಸರ್. ಸೊ ಪವರ್ ಸ್ಟೇರಿಂಗ್ ರೈತರು ತೊಗೊಂಡ್ಬಿಟ್ಟು ಸರ್ ನಿಮಗೆ ಸ್ಟೇರಿಂಗ್ ಫ್ರೀ ಆಗಿರುತ್ತೆ. ಸೊ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಟ್ರ್ಯಾಕ್ಟರ್ ಓಡಿಸಿದ್ರು ನಿಮಗೆ ಕಂಫರ್ಟಬಲ್ ಇರುತ್ತೆ ಸರ್. ನಿಮಗೆಲ್ಲ ಫ್ರೀ ಆಗಿರುತ್ತೆ, ನಿಮ್ಗೆ ಮೈಕೇನೋ ಬರಲ್ಲ, ಸೊ ವೈಬ್ರೇಷನ್ ಬರಲ್ಲ. ಇನ್ನು ಈ ಟ್ರ್ಯಾಕ್ಟರಲ್ಲಿ ಯಾವ ಥರ ಗೇರ್ ಬಾಕ್ಸ್ ಇದೆ, ಏನು ಪರ್ಪೋಸಿಗೆ ಯೂಸ್ ಆಗುತ್ತೆ ಗೇರ್ ಬಾಕ್ಸು? ಸೊ ಈ ಟ್ರ್ಯಾಕ್ಟ್ರಲ್ಲಿ ನಿಮಗೆ ಬಂದು ನಿಮಗೆ ಸರ್ ಸೈಡ್ ಮೇಶ್ ಗೇರ್ ಬಾಕ್ಸ್ ಅಂತ ಬರುತ್ತೆ. ಸೊ ನಿಮಗೆ 9 ಫಾರ್ವರ್ಡ್ 3 ರಿವರ್ಸ್ ಬರುತ್ತೆ ಸರ್. ಸೊ 9 ಫಾರ್ವರ್ಡ್ ಯಾವ ಥರ ಅಂದರೆ ಸರ್ 1 2 3 ಫಾರ್ವರ್ಡ್ ಬರುತ್ತೆ ನಿಮಗೆಲ್ಲ. ಸೊ ರಿವರ್ಸ್ ಬಂದು ನಿಮಗೆ 2 ಗೇರ್ ಬರುತ್ತೆ ಮಾಮೂಲಿ. ಎಕ್ಸ್ಟ್ರಾ ಅಂತ ಹೇಳ್ತಾರೆ ಸರ್ ರೈತರು, ಕಾಮನ್ ಆಗಿ ಎಕ್ಸ್ಟ್ರಾ ಅಂತ ಹೇಳ್ತಾರೆ. ಆಮೇಲೆ ಜಿಂಕ್ ಆಪ್ಷನ್ ಬರುತ್ತೆ, ಅದ್ರಲ್ಲಿ ನಿಮಗೆ ರಿವರ್ಸ್ ಎಲ್ಲ ಆಗುತ್ತೆ ಸರ್. ಇನ್ನು ಈ ಟ್ರ್ಯಾಕ್ಟರ್ನ ಎಲ್ಲೆಲ್ಲೆಲ್ಲ ಯೂಸ್ ಮಾಡ್ಬೋದು? ಸೊ ಈ ಟ್ರ್ಯಾಕ್ಟ್ರನ್ನ ನೀವು ಯೂಸ್ ಮಾಡಬೇಕು ಅಂದ್ರೆ ಸರ್ ಮೈನು ಅಡಿಕೆ ಗಿಡ ಸರ್. ಸೊ ಈ ಟ್ರ್ಯಾಕ್ಟ್ರ್ ಬಂದು ಸರ್ ಅಡಿಕೆ ಗಿಡ ಜಾಸ್ತಿ ಯಾರು ಬೆಳಿತಾರೋ ಸೊ ಅವ್ರು ಟ್ರ್ಯಾಕ್ಟರ್ ಪರ್ಚೇಸ್ ಮಾಡ್ತಾರೆ ಸರ್ ನಿಮಗೆಲ್ಲ. ಸೊ ಇದ್ರಲ್ಲಿ ನಿಮಗೆ ಸರ್ ದೊಡ್ಡ ಗಾಡಿ ಏನು ಕೆಲಸ ಮಾಡುತ್ತೋ ಸರ್ ಚಿಕ್ಕ ಗಾಡಿ ಕೆಲಸ ಮಾಡುತ್ತೆ ನಿಮಗೆಲ್ಲ ಸರ್. ಎಕ್ಸಾಂಪಲ್ ಹೇಳ್ಬೇಕು ನಿಮಗೆ ಸರ್ ಟ್ರೈಲರ್ ಆಗಿರೋದು, ದೊಡ್ಡ ಟ್ರೈಲರ್ ಹಾಕಿ, ದೊಡ್ಡ ನೇಗಿಲ್ ಹಾಕಿ, ದೊಡ್ಡ ಕಲ್ಟಿವೇಟರ್ ಹಾಕಿ ಸೊ ಆರಾಮ ಮಾಡುತ್ತೆ ಸರ್. ನಿಮಗೆ ಮೇಂಟೆನೆನ್ಸ್ ಕಡಿಮೆ ಕೊಡುತ್ತೆ. ಸೊ 1 ಗಂಟೆ ಬಂದು ನಿಮಗೆಲ್ಲ ಹೇಳ್ಬೇಕಂದ್ರೆ ನಿಮಗೆ ಸೊ 1 ಗಂಟೆ 1 ಲೀಟರ್ ಡೀಸೆಲ್ ತೊಗೊಳುತ್ತೆ ನಿಮಗೆ. ಸೊ ರೋಡ್ ಮೇಲೆ ಕಂಪೇರ್ ಮಾಡ್ಬೇಕಂದ್ರೆ ಸರ್ 10 ರಿಂದ 12 ಕಿಲೋಮೀಟರ್ ಬರುತ್ತೆ ಸರ್ ನಿಮಗೆ. ಇನ್ನು ಈ ಟ್ರ್ಯಾಕ್ಟರ್ ವಿಶೇಷತೆ ಏನು? ಬೇರೆ ಟ್ರ್ಯಾಕ್ಟರ್ ಕಂಪೇರ್ ಮಾಡಿದ್ರೆ ಈ ಟ್ರ್ಯಾಕ್ಟರ್ ಅಂತ ವಿಶೇಷತೆ ಏನಿದೆ? ರೈತರು ಇದನ್ನ ಯಾಕೆ ಪರ್ಚೇಸ್ ಮಾಡಬೇಕು? ಸೊ ಯಾಕೆ ಪರ್ಚೇಸ್ ಮಾಡಕ್ಕೆ ಬಂದು ಸರ್ ಮೇಂಟೆನೆನ್ಸ್ ಕಡಿಮೆ ಸರ್ ನಿಮಗೆ. ಸ್ವರಾಜ್ ಗಾಡಿಯಲ್ಲಿ ಯಾವುದೇ ಗಾಡಿ ತೊಗೊಂಡು ನಿಮಗೆ ಸರ್ ಮೇಂಟೆನೆನ್ಸ್ ಫ್ರೀ ಇರುತ್ತೆ ನಿಮಗೆಲ್ಲ. ಸೊ 0 ಇನ್ವೆಸ್ಟ್ಮೆಂಟ್ ಇದರಲ್ಲ ನಿಮಗೆ. ಸೊ ನಿಮಗೆ ಕಡಿಮೆ ಖರ್ಚಲ್ಲಿ ನಿಮಗೆ ಅಧಿಕ ಲಾಭ ಗಳಿಸ್ಕೊಡ್ತಾರೆ ಸರ್ ನಿಮಗೆ. ಸೊ ಎಕ್ಸಾಂಪಲ್ ಇವಾಗ ನಿಮಗೆ ಅಡಿಕೆ ಗಿಡದಲ್ಲಿ ಏನೋ ರೋಟ್ ಹೊಡಿಬೇಕು, ಸೊ ಮಣ್ಣು ಹೊಡಿಬೇಕಂದ್ರೆ ಸರ್ ಬೇರೆ ಟ್ರ್ಯಾಕ್ಟರ್ ದೊಡ್ಡದಾಗಿರುತ್ತೆ ನಿಮಗೆಲ್ಲ. ಸರ್ ದೊಡ್ಡ ಟ್ರ್ಯಾಕ್ಟರ್ ಹೋಗೋಕ್ಕಾಗಲ್ಲ. ಸೊ ಚಿಕ್ಕ ಟ್ರ್ಯಾಕ್ಟರ್ ನಿಮಗೆ ಸೊ ಒಳಗಡೆ ಸಲೀಸಾಗಿ ಹೋಗಿ ನಿಮ್ಗೆ ಸಲೀಸ ಹೆಚ್ಚಿಗೆ ಬರ್ತದೆ ಸರ್ ನಿಮಗೆ. ಕಲ್ಟಿವೇಟರ್ ಹಾಕಿಬೇಕು, ಟ್ರೈಲರ್ ಹಾಕಿ, ಮಾಮೂಲಿ ಇದು ಸರ್ ಟ್ರೈಲರ್ ಹಾಕಿ, ಮಣ್ಣು ಹೊಡಿರಿ, ಗೊಬ್ಬರ ಹೊಡಿ, ಸೊ ಚಿಕ್ಕದಲ್ಲಿ ನಿಮಗೆ ಒಳಗಡೆ ಹೋಗಿ ಆರಾಮಾಗಿ ಕೆಲಸ ಮಾಡ್ಕೊಂಡು ಬರ್ತದೆ ಈಚೆಗೆ ನಿಮಗೆ. ಇನ್ನು ಈ ಟ್ರ್ಯಾಕ್ಟರ್ 4 ವೀಲ್ ಡ್ರೈವ್ ಅಥವಾ 2 ವೀಲ್ ಡ್ರೈವ್? ಸರ್ ಬಂದು ಸರ್ ನಿಮಗೆ 2 ವೀಲ್ ಡ್ರೈವ್ ಬರುತ್ತೆ ಸರ್ ಇದ್ರಲ್ಲಿ ನಿಮಗೆ. ಸೊ ಈ ಬಂದು ಟ್ರ್ಯಾಕ್ಟರ್ 2 ವೀಲ್ ಡ್ರೈವ್. ಸೊ ಇದ್ರಲ್ಲಿ ನಿಮಗೆ ಸರ್ 4 ವೀಲ್ ಡ್ರೈವ್ ಬರುತ್ತೆ. ಸ್ವರಾಜ್ 724 XM ಆರ್ಚರ್ಡ್ FE ಅಂತ ಬರುತ್ತೆ ಸರ್. ಮೈನ್ ಇದ್ರೆ FE ಅಂತ ಬಂದರೆ ನಿಮಗೆ ಅದು ಬಂದು ನಿಮಗೆ 4 ವೀಲ್ ಡ್ರೈವ್ ಬರುತ್ತೆ ಸರ್ ನಿಮಗೆ. ಸೊ 4 ವೀಲ್ ಡ್ರೈವ್ ಬಂದರೆ ನಿಮಗೆ ಸರ್ ಅವಾಗ ಹೇಳಿದ್ನಲ್ಲ ಆ ಗಾಡಿಯಲ್ಲಿ ಅದರಲ್ಲಿ ನಿಮಗೆ ಟೈರ್ ಬಟನ್ ಸರ್ ನಿಮಗೆ ಬಟನ್ ಇರುತ್ತೆ. ಸೊ ಇದು ನಿಮಗೆ ಫ್ರಂಟ್ ವೀಲ್ ನಿಮಗೆ ಫ್ಲಾಟ್ ಇದೆ ನೋಡಿ ಬೇಕಾರೆ. ಸೊ ಫ್ಲಾಟ್ ಇದೆ ನಿಮಗೆ 2 ವೀಲ್ ಡ್ರೈವ್. ನೀವು ಅಷ್ಟು ಏನೋ ಬಟನ್ ಇದೆ ನಿಮಗೆ 4 ವೀಲ್ ಡ್ರೈವ್ ಬರುತ್ತೆ ಸರ್ ನಿಮಗೆ. ಇನ್ನು ಈ ಟ್ರ್ಯಾಕ್ಟರ್ ಫ್ಯೂಯಲ್ ಕೆಪಾಸಿಟಿ ಎಷ್ಟು ಮತ್ತು ಮೈಲೇಜ್ ಅಂತ ಬಂದರೆ ಎಷ್ಟು ಕೊಡುತ್ತೆ? ಸೊ ಈ ಟ್ರ್ಯಾಕ್ಟರ್ ಬಂದು ಸರ್ ಫ್ಯೂಯಲ್ ಕೆಪಾಸಿಟಿ ಸರ್ 35 ಲೀಟ್ರು. ಸೊ 35 ಲೀಟ್ರ್ ಡೀಸೆಲ್ ಇದು ತೊಗೊಳುತ್ತೆ ಸರ್, ಹಿಡಿಯುತ್ತೆ ನಿಮಗೆಲ್ಲ. ಸೊ ಈ ಟ್ರ್ಯಾಕ್ಟರ್ ಬಂದು ನಿಮಗೆ 1 ಗಂಟೆಗೆ ಸೊ 1 ಲೀಟ್ರ್ ಡೀಸೆಲ್ ತೊಗೊಳುತ್ತೆ ಸರ್ ನಿಮಗೆಲ್ಲ. ಸೊ ರೋಡ್ ಮೇಲೆ ಸರ್ 14 ರಿಂದ 15 ಕಿಲೋಮೀಟರ್ ಸರ್ ಮೈಲೇಜ್ ಬರುತ್ತೆ ನಿಮಗೆಲ್ಲ. ಸೊ ಯಾಕೆ ಜಾಸ್ತಿ ಬರುತ್ತೆ ಅನ್ಸೋ ಇದು ಬಂದು ನಿಮಗೆ 2 ಸಿಲಿಂಡರ್ ಇರುತ್ತೆ ಸರ್ ನಿಮಗೆ. ಸೊ 2 ಸಿಲಿಂಡರ್ ಇದ್ದರೆ ಯಾವ ಥರ ಆಗುತ್ತೆ ಅಂದ್ರೆ ನಿಮಗೆ ಸರ್ ಡೀಸೆಲ್ ಸ್ವಲ್ಪ ಕನ್ಸೂಮ್ ಕಡಿಮೆ ತೊಗೊಳುತ್ತೆ ಸರ್ ನಿಮಗೆ. ಇನ್ನು ಈ ಟ್ರ್ಯಾಕ್ಟರ್ಗೆ ಯಾವೆಲ್ಲ ಇಂಪ್ಲಿಮೆಂಟ್ಸ್ನ ಯೂಸ್ ಮಾಡ್ಕೊಬೋದು? ಮೇಯ್ನಾಗಿ ರೋಟ್ರು ವೇಟ್ರು 30 ಬ್ಲೇಡ್ ಯೂಸ್ ಮಾಡಿ ಅಂತ ಹೇಳಿರ್ತೀರಾ, ರೈತರು 32 ಬ್ಲೇಡು 34 ಬ್ಲೇಡ್ ಈ ಥರ ಯೂಸ್ ಮಾಡ್ಕೋತಾರೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸೊ ಈ ಗಾಡಿ ನಿಮಗೆ ಸರ್ 30 ಬ್ಲೇಡ್ ಬೇಕಾದ್ರೂ ಯೂಸ್ ಮಾಡ್ಕೊಬೋದು ಸರ್. ಯಾಕೆ ಸರ್ ಯಾಕಂದ್ರೆ ನಿಮಗೆ ಸರ್ ಗಾಡಿ ಬಂದು ಸರ್ ಅಗಲನೂ ಇದೆ ನಿಮಗೆ. ಸೊ ನಿಮಗೆ 4 ಅಡಿ ಅಗಲ ಬರುತ್ತೆ ನಿಮಗೆಲ್ಲ. ಸೊ ನೆಕ್ಸ್ಟು ಸರ್ ಟೈರ್ ಸೈಜ್ ನಿಮಗೆ ದೊಡ್ಡದಾಗಿರುತ್ತೆ ನಿಮಗೆಲ್ಲ. ಸೊ ಬೇರೆ ಟ್ರ್ಯಾಕ್ಟರ್ ನಿಮಗೆ ಸರ್ ಟೈರ್ ಸೈಜ್ ನಿಮಗೆ ಕಡಿಮೆ ಇರುತ್ತೆ ನಿಮಗೆಲ್ಲ. ಸರ್ ನೋಡಿ ಬೇಕಾರೆ ನಿಮಗೆ ಬಂದು ನಿಮಗೆ ಸರ್ 11 ಸ್ಟೇಟ್ ಟೈರ್ ಬರುತ್ತೆ ನಿಮಗೆಲ್ಲ. ಸೊ ಬೇರೆ ಟ್ರ್ಯಾಕ್ಟರ್ ನಿಮಗೆ 9 ವರ್ಷ ಟೈರ್ ಬರುತ್ತೆ. ಸೊ ಅದಕ್ಕೋಸ್ಕರ ಬೇಕಾದ್ರೆ ರೋಟಾವೇಟರ್ ಸರ್ ಬೇಕಾದ್ರೆ ನೀವು 30 ಬ್ಲೇಡ್ ಯೂಸ್ ಮಾಡ್ಕೊಬೋದು. ಸೊ ಗಾಡಿ ಬಂದು ಸರ್ ಹೆವಿನೂ ಇದೆ ನೋಡಿ ಸರ್ ಬೇಕಾರೆ ಇಲ್ಲ ನಿಮಗೆ ಗಾಡಿನೂ ನಿಮಗೆ ಹೆವಿ ಬರುತ್ತೆ ನಿಮಗೆಲ್ಲ. ಸರ್ ರೋಟಾವೇಟರ್ ಯೂಸ್ ಮಾಡ್ಕೊಬೋದು, 5 ನೇಗ್ಲು, ಡಿಗ್ಗರು, ಮಲ್ಚರು, ಸರ್ ಏನು ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ ಸರ್. ಬಗ್ಗೆ ಗಾಡಿ ನಿಮಗೆ ಏನೂ ಆಗಲ್ಲ ಸರ್ ಮೊದಲು. ಇನ್ನು ಕೆಪಾಸಿಟಿ ಅಂತ ಬಂದರೆ ಎಷ್ಟು ಕೆಪಾಸಿಟಿವರೆಗೂ ಇದು ಎಳೆಯುತ್ತೆ ಈ ಟ್ರ್ಯಾಕ್ಟ್ರು?
ಸರ್ ಕಂಪ್ನಿ ಸರ್ ನಮ್ಗೆ ರಿಕ್ವೈರ್ ಮಾಡೋದು ಸರ್ ನಮ್ಗೆ 5 ರಿಂದ 6 ಟನ್ ಅಂತ ಹೇಳ್ತಾರೆ ಸರ್. ಕಸ್ಟಮರ್ ಸರ್ ನೋಡ್ತಾ ನಮ್ಗೆ 8 ರಿಂದ 10 ಟನ್ ಯೂಸ್ ಮಾಡ್ತಾರೆ ಸರ್ ಈ ಗಾಡಿ ನಿಮಗೆ. ಸರ್ ಏನು ಗಾಡಿ ಜಗ್ಗಲ್ಲ ಸರ್, ನಿಮಗೆ ಕೆಪಾಸಿಟಿ ಜಾಸ್ತಿ ಇದೆ ಸರ್ ಇದರಲ್ಲಿ ನಿಮಗೆ. ಇನ್ನು ಈ ಟ್ಯಾಕ್ಟ್ರು ಆನ್ ರೋಡ್ ಪ್ರೈಸ್ ಎಷ್ಟು ಬೀಳುತ್ತೆ, ಮತ್ತೆ ಕೊಟ್ಟಿರೋ ದುಡ್ಡಿಗೆ ವರ್ತಾ ಈ ಟ್ಯಾಕ್ಟ್ರು ನಮ್ಮ ರೈತರು ಏನಾದರೂ ತಗೊಂಡ್ರೆ? ಹಾಂ ಸರ್, ಇದು ಬಂದು ನಿಮ್ಗೆ ಆನ್ ರೋಡ್ ಪ್ರೈಸ್ ಬಂದು ನಿಮಗೆ ಸರ್ 5,95,000 ರೂಪಾಯಿ ಆಗುತ್ತೆ ಸರ್ ನಿಮಗೆ. ಇದರಲ್ಲಿ ಪೋಸ್ಟ್ ಸ್ಟೇರಿಂಗ್ ಬೇಕಾದ್ರೆ ಸೊ ಇದರಲ್ಲಿ ಬೇಕಾದ್ರೆ ನಾರ್ಮಲ್ ಸ್ಟೇರಿಂಗು ಸಿಗುತ್ತೆ ನಿಮಗೆ. ಇದ್ರ ನಿಮಗೆ ಬ್ಲೂ ಕಲರ್ ಬರುತ್ತೆ. ಸೊ ಇದು ನಿಮ್ಗೆ 10,000 ರೂಪಾಯಿ ಕಡಿಮೆ ಆಗುತ್ತೆ, 5,85,000 ರೂಪಾಯಿ ಆಗುತ್ತೆ ಸರ್. ಸೊ ವರ್ತ್ ಯಾವ ಥರ ಆಗುತ್ತೆ ಅಂತ ನಿಮಗೆ ಸರ್ ಬಂದು ನಿಮ್ಗೆ ಕ್ವಾಲಿಟಿ ಇದೆ ಸರ್ ಮೈನ್ ನಿಮಗೆ. ಸೊ ದೊಡ್ಡ ಟ್ಯಾಕ್ಟ್ರ್ ಏನು ಬರುತ್ತೆ ನಿಮಗೆ ಬಿಲ್ಡು, ಅದೇ ಥರ ಇನ್ನು ಚಿಕ್ಕ ಟ್ಯಾಕ್ಟ್ರು ಅದೇ ಥರ ಮಾಡೋದು ಸರ್ ನಿಮಗೆಲ್ಲ. ಸೊ ಬಂದು ನಿಮಗೆ ಲೋ ಮೇಂಟೆನೆನ್ಸು ಸರ್, ನಿಮಗೆ ಸರ್ವಿಸಲ್ಲಿ ಆಗಿರ್ಬೋದು, ನಿಮಗೆ ಸ್ಪೇರ್ಸಲ್ಲಿ ಆಗಿರ್ಬೋದು ಸರ್, ನಿಮಗೆ ಕಡಿಮೆ ಖರ್ಚಲ್ಲಿ ನಿಮಗೆ ಜಾಸ್ತಿ ಗಳಿಸ್ಕೊಡ್ತಾರೆ ಸರ್ ಟ್ಯಾಕ್ಟ್ರ್ ನಿಮಗೆ. ಇನ್ನು ಸರ್ವಿಸ್ ಅಂತ ಬಂದರೆ ಸರ್ವಿಸು ಎಷ್ಟು ಕಿಲೋಮೀಟ್ರಿಗೆ ಮಾಡಿಸ್ಬೇಕು ಈ ಟ್ಯಾಕ್ಟ್ರನ್ನ? ಮೊದಲನೇ ಸರ್ವಿಸ್ ಏನಾದರೂ ಫ್ರೀ ಕೊಡ್ತೀರಾ, ಯಾವ ರೀತಿ? ಸರ್ ಸರ್ವಿಸ್ ಅಂತ ಹೇಳ್ಬೇಕಂದ್ರೆ ನಿಮಗೆಲ್ಲ ಸರ್ ಸರ್ವಿಸ್ ಬಂದಿದ್ರಲ್ಲಿ ನಿಮಗೆ ಗಂಟೆ ಎಲ್ಲ ಕಚ್ಚಾರ ಬರುತ್ತೆ ನಿಮಗೆಲ್ಲ. ಸೊ ಇದು ಬಂದು ನಿಮಗೆ ಸರ್ 205 ಗಂಟೆ ಸರ್ವಿಸ್ ಬರುತ್ತೆ ಸರ್ ನಿಮಗೆ. ಸೊ ಫಸ್ಟ್ನೇ ಸರ್ವಿಸ್ ಮಾತ್ರ ಬೇಗ ಬರುತ್ತೆ ನಿಮ್ಗೆ, 60 ಗಂಟೆ ಬೇಗ ಬರುತ್ತೆ ನಿಮಗೆಲ್ಲ. ಸೊ ಒಂದು ಸರಿ ಸರ್ವಿಸ್ ಮಾಡಬೇಕು ಕಸ್ಟಮರು, ನಿಮಗೆ ಪ್ರೈಸ್ ಹೇಳ್ಬೇಕಂದ್ರೆ 2 ರಿಂದ 2,500 ರೂಪಾಯಿ ಆಗುತ್ತೆ ಸರ್ ನಿಮಗೆಲ್ಲ. ಸೊ ಫಸ್ಟ್ ಸ್ಟಾರ್ಟಿಂಗ್ 3 ಸರ್ವಿಸು ಫ್ರೀ ಇರುತ್ತೆ ನಿಮಗೆಲ್ಲ. ಸೊ ಫ್ರೀ ಇರುತ್ತೆ ಅಂದರೆ ನಿಮಗೆಲ್ಲ ಸರ್ ಲೇಬರ್ ಮಾತ್ರ ಫ್ರೀ ಇರುತ್ತೆ 3 ಸರ್ವಿಸು. ಸೊ ಇನ್ನೇನು ಮಾಮೂಲಿ ಆಯಿಲು ಡೀಸೆಲ್ಲು ಅವಕ್ಕೆ ಆಯಿಲ್ ಫಿಲ್ಟ್ರ್ ಕಾಸು ಕೊಡಬೇಕು, ನೀವು ಮೈನ್ ಆಯಿಲ್ ಕಾಸು ಕೊಡಬೇಕು. ಸೊ ಇದು ಬಿಟ್ಟು ನಿಮಗೆ ಲೇಬರು ಫ್ರೀ ಇರುತ್ತೆ ಬೇಕಾದ್ರೆ 3 ಸರ್ವಿಸು. ಬಂದು ಕಸ್ಟಮರ್ ಸರ್ ಫೋನ್ ಮಾಡೋದು ಬಂದು ಸರ್ ಡೋರ್ ಸ್ಟೆಪ್ ಸರ್ವಿಸ್ ಇರುತ್ತೆ ಸರ್ ನಿಮಗೆ. ಸರ್ ಫ್ರೀ ಸರ್ವಿಸ್ ಆದಮೇಲೆ ಕಸ್ಟಮರ್ ಯಾವ ಥರ ಮಾಡಬೇಕಂದ್ರೆ ಸರ್ ಫ್ರೀ ಸರ್ವಿಸ್ ಆದಮೇಲೆ ಸರ್ ಲೇಬರ್ ಅಮೌಂಟು ಕೊಡಬೇಕಾಗುತ್ತೆ ಸರ್ ನಿಮಗೆ. ಒಂದು 500 ರೂಪಾಯಿ ನಿಮಗೆ ಎಕ್ಸ್ಟ್ರಾ ಬರುತ್ತೆ ಸರ್. 2,000 ರೂಪಾಯಿ ನಿಮ್ಗೆ ಸರ್ವಿಸ್ ಆಗಿರಬೇಕು ಫ್ರೀ ಸರ್ವಿಸು. ಪೇಯ್ಡ್ ಸರ್ವಿಸಲ್ಲಿ ನಿಮಗೆ 3,000 ರೂಪಾಯಿ ಆಗುತ್ತೆ ಸರ್ ನಿಮಗೆ. ಇನ್ನು ಸ್ಪೇರ್ ಪಾರ್ಟ್ಸ್ ಅಂತ ಬಂದರೆ ಇದಕ್ಕೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ, ಈ ಗಾಡೀಲಿ ಏನಾದ್ರು ಸ್ಪೇರ್ ಪಾರ್ಟ್ಸ್ ಹೋಯಿತು ಅಂದರೆ ಈಸಿಯಾಗಿ ಸಿಗ್ತಾವ ರೈತರಿಗೆ? ಸರ್ ನಮ್ಮ ಶೋರೂಮಲ್ಲಿ ಎಲ್ಲ ಇದೆ ಸರ್ ಆಲ್ಮೋಸ್ಟ್ ಅಲ್ಲಿ ಬೇಕಾದ್ರೆ. ನಿಮ್ಮ ಶೋರೂಮಲ್ಲ ಎಲ್ಲ ಕಡೆನೂ ಸಿಗುತ್ತಾ? ಎಲ್ಲ ಕಡೆ ಸಿಗುತ್ತೆ ಸರ್ ಬೇಕಾದ್ರೆ ನಿಮಗೆಲ್ಲ. ಎಲ್ಲ ಕಡೆ ಸರ್ ನಮ್ಮ ಶೋರೂಮ್ ಬಂದು ತಾಲೂಕು ವೈಸ್ ಕೊಟ್ಟಾರೆ ಸರ್ ಇವಾಗೆಲ್ಲ. ಸರ್ ಡಿಸ್ಟ್ರಿಕ್ಗೆ 3 ಶೋರೂಮ್ ಇರುತ್ತೆ ಇವಾಗೆಲ್ಲ. ಸರ್ ಫಸ್ಟ್ ಆದ್ರೆ ನಿಮಗೆ ಸ್ವರಾಜ್ ಡಿಸ್ಟ್ರಿಕ್ಟ್ ವೈಸ್ ಕೊಡೋರು, ಸ್ಪೇರ್ಸ್ಗೆಲ್ಲ ತೊಂದರೆ ಆಗೋದು ಸರ್. ಇವಾಗ ತಾಲೂಕು ವೈಸ್ ಕೊಟ್ಟಿರೋ ಸರ್, ಎಲ್ಲ ಸ್ಪೇರ್ಸ್ ಬೇಕು ಇಲ್ಲೇ ಇರುತ್ತೆ. ಬಂದು ಬೆಂಗಳೂರು ಮೈನ್ ಬಂದು ಡೀಲರ್ಶಿಪ್ ಇದೆ, ಅಲ್ಲಿಂದ ಬೇಕಾದ್ರೆ ಸ್ಪೇರು ಸಿಗುತ್ತೆ ಸರ್ ನಿಮಗೆಲ್ಲ, ಲೋಕಲಲ್ಲಿ ಸಿಗುತ್ತೆ ಸರ್ ನಿಮಗೆ. ಇನ್ನು ವಾರಂಟಿ ಅಂತ ಬರೋದಾದರೆ ಯಾವೆಲ್ಲ ಪಾರ್ಟ್ಸ್ಗಳಿಗೆ ಮತ್ತು ಇಂಜಿನ್ಗೆ ಎಷ್ಟು ವಾರಂಟಿ ಕೊಡ್ತೀರಾ? ಸರ್ ವಾರಂಟಿ ಅಂತ ಹೇಳ್ಬೇಕಾದ್ರೆ ನಿಮಗೆ ಸರ್ ನಿಮಗೆ 6 ವರ್ಷ ವಾರಂಟಿ ಬರುತ್ತೆ ನಿಮಗೆಲ್ಲ. ಸೊ ಇಂಜಿನ್ನು, ಆಡ್ರೈಲಿಕ್ಕು, ಗೇರ್ ಬಾಕ್ಸು. ಸೊ ವಾರಂಟಿ ನಾವು ಅಪ್ಲೈ ಮಾಡಬೇಕಾದ್ರೆ ನೀವು ಸರ್ ಶೋರೂಮ್ ಕಡೆಯಿಂದ ಸರ್ವಿಸ್ ಮಾಡಿಸಿರಬೇಕು ಸರ್. ರೈತರು ಏನು ಮಾಡ್ತಾರೆ ನಮ್ಗೆ ಹೇಳಲ್ಲ, ಅಲ್ಲೇ ಲೋಕಲ್ ಮೆಕ್ಯಾನಿಕ್ ಇರ್ತಾರೆ, ಅವ್ರ ಹತ್ರ ಮಾಡಿಸ್ಬಿಡ್ತಾರೆ. ಅವು ನಾವು ಜಾಬ್ಗಳು ಎಂಟ್ರಿ ಆಗಿದೆ ಸರ್, ಇಲ್ಲಿ ಜಾಬ್ಗಳು ನಮ್ಗೆ ಎಂಟ್ರಿ ಆಗಿರಬೇಕು ಸರ್. ಯಾಕಂದ್ರೆ ಕಂಪ್ನಿಯವ್ರು ಕೇಳ್ತಾರೆ ಶೋರೂಮ್ ಕಡೆ ಸರ್ವಿಸ್ ಆಯಿತು ಇಲ್ಲ ಲೋಕಲ್ ಆಗೈತೋ ಆ ಥರ. ಸೊ ಶೋರೂಮ್ ಕಡೆ ಸರ್ವಿಸ್ ಆಗಿರಬೇಕಾದ್ರೆ ಸರ್ ಏನೇ ಆಗಿರ್ಬೇಕಾದ್ರೆ ಇಂಜಿನ್ನು, ಆಡ್ರೈಲ್, ಗೇರ್ ಬಾಕ್ಸ್ ಒಳಗಡೆ ಸರ್ 1 ರೂಪಾಯಿ ಚಾರ್ಜಲ್ಲಿ ರೆಡಿ ಮಾಡಿಕೊಡ್ತೀವಿ ಸರ್ ನಾವು. ಇನ್ನು ರೈತರು ಏನಾದರೂ ಈ ಟ್ರ್ಯಾಕ್ಟರ್ ತೊಗೊಬೇಕು ಅಂದರೆ ಏನೆಲ್ಲ ಪಾಯಿಂಟ್ಸ್ನ ಚೆಕ್ ಮಾಡ್ಬಿಟ್ಟು ತೊಗೊಬೇಕು? ಸರ್ ಬಂದು ಸರ್ ಟ್ಯಾಕ್ಟ್ರ್ ಬಂದು ಚೆಕ್ ಮಾಡಬೇಕು ಸರ್ ಶೋರೂಮ್ ಕಡೆಯಿಂದ ಬಂದೆ ಸರ್. ಟ್ಯಾಕ್ಟ್ರು ಮ್ಯಾನುಫ್ಯಾಕ್ಚರ್ ಡಿಫಾಲ್ಟ್ ಏನಾಗಿತ್ತು, ಇಲ್ಲೊಂದು ಬೆಂಡ್ ಆಗಿತ್ತು, ಇಲ್ಲೊಂದು ಪೈಂಟ್ ಸ್ಕ್ರ್ಯಾಚ್ ಆಗಿತ್ತು. ಸೊ ಒಂದೊಂದು ಟ್ಯಾಕ್ಟ್ರ್ ಏನಾಗುತ್ತೆ ಮೈನ್ ಬಂದು ನಿಮಗೆ ಸರ್ ಹೈಡ್ರಾಲಿಕ್ ಆಗಿರಲ್ಲ ಮೈನ್ ಒಂದು ಗಾಡಿಯಲ್ಲಿ. ಅವರು ಕಂಪ್ನಿಯವ್ರಿಗೆ ಗೊತ್ತಿರಲ್ಲ, ಸುಮ್ಮನೆ ಏನೋ ಡಂಪ್ ಆಗ್ಬಿಟ್ಟು ಈಚೆ ಬಂದ್ಬಿಟ್ಟಿರ್ತಾರೆ ನಿಮಗೆಲ್ಲ. ಸೊ ನೋಡ್ಬೇಕಂದ್ರೆ ಬಂದು ಸರ್ ಟ್ಯಾಕ್ಟ್ರು ಬಂದು ಸೆಲೆಕ್ಟ್ ಮಾಡ್ಬೇಕು ಅವರೆಲ್ಲ ಟ್ಯಾಕ್ಟ್ರು. ಸೊ ಇದಾದ್ಮೇಲೆ ಸರ್ ನೆಕ್ಸ್ಟ್ ಬಂದು ಯಾವ ಥರ ಡಾಕ್ಯುಮೆಂಟ್ ಕೊಡಬೇಕು ಸರ್. ಡಾಕ್ಯುಮೆಂಟ್ ಕೊಟ್ಟು ಸರ್ ನಾವು ಸಿವಿಲ್ ಅಂತ ಓಕೆ ಮಾಡಿಸ್ತೀರಿ ಸರ್. ನಾವು ಸಿವಿಲ್ ಚೆಕ್ ಮಾಡ್ತೀವಿ, ಸಿವಿಲ್ ಕಡೆ ಓಕೆ ಆದರೆ ಸರ್ ನೆಕ್ಸ್ಟು ಲೋನ್ ಪ್ರೊಸೆಸ್ ಮಾಡ್ಕೊತಾರೆ ಬ್ಯಾಂಕ್ ಕಡೆಯಿಂದ. ಸರ್ ಪ್ರೊಸೆಸ್ ಮಾಡಬೇಕು ಸರ್. ರೈತರು ಕಸ್ಟಮರ್ ಏನು ಮಾಡ್ತಾರೆ ಸರ್ ಲೋನ್ ಆಗಿದೆ ಅಂತ ಸುಮ್ಮನೆ ಆಗ್ಬಿಡ್ತಾರೆ ಸರ್. ನಾವಲ್ಲಿ ಲೋನ್ ಅಂತ ತಿಳ್ಕೊಬೇಕು ಸರ್. ಬ್ಯಾಂಕ್ ಮನೆ ಹತ್ರ ಬರ್ತಾರಲ್ಲ, ಮನೆ ಹತ್ರ ಬಂದಾಗೆ ಸರ್ ಅವ್ರು ನಿಮಗೆ ಇಂಟ್ರೆಸ್ಟ್ ಯಾವ ಥರ ಆಗ್ತಿದ್ದೀರಾ ಸರ್, ಪ್ಲಾಟ್ ಇಂಟ್ರೆಸ್ಟ್ ಆಗ್ತೀರಾ, ಕಟ್ಟಿ ಇಂಟ್ರೆಸ್ಟ್ ಆಗ್ತೀರಾ ಸೊ ಅವ್ರನ್ನ ಕೇಳಬೇಕು ನಿಮಗೆ. ಸೊ ಬಂದು ರೈತ ಸ್ವಲ್ಪ ಅಲ್ಲಿ ಪ್ಲಾನ್ ಮಾಡ್ಕೊಬೇಕು ಸರ್. ಅಲ್ಲಿ ಸೊ ಒಬ್ಬ ರೈತರು ಏನು ಮಾಡ್ತಾರೆ ಅವ್ರಿಗೆ ತಿಳಿದಿರಲ್ಲ, ಅವ್ರೇನು ಮಾಡ್ಕೊಡ್ತಾರೆ ಸರ್ ಲೋನ್ ಮಾಡಿಕೊಟ್ರೆ ಸಾಕು ಸುಮ್ಮನೆ ಆಗ್ಬಿಡ್ತಾರೆ. ಅವಾಗ ಏನು ಮಾಡ್ತಾರೆ ಅವ್ರಿಗೆ ನಿಮಗೆ ಬಡ್ಡಿನ ಜಾಸ್ತಿ ಆಗುತ್ತೆ ಮೈನು. ಸೊ 1% ಜಾಸ್ತಿ ನಿಮಗೆ ಸೊ 1,00,000 ಒಂದು 50,000 ರೂಪಾಯಿ ಜಾಸ್ತಿ ಆಗುತ್ತೆ. ಅದ್ರಲ್ಲಿ ಬೇಕಂದ್ರೆ ಕಮ್ಮಿನೇ ಮಾಡ್ಕೊಬೋದು ಸರ್ ನಾವೆಲ್ಲ. ಸೊ ಮೇನ್ ಲೋನು ಇದನ್ನ ಮತ್ತೆ ಡಿಫಾಲ್ಟ್ ನೋಡ್ಬೇಕು ಸೊ. ಕಸ್ಟಮರ್ ಆ ಥರ ಮಾಡಲ್ಲ, ಬರ್ತಾರೆ ಏನು ಡಾಕ್ಯುಮೆಂಟ್ ಕೊಡ್ತಾರೆ, ಗಾಡಿ ತೊಗೊಂಡೋಗ್ಬಿಡ್ತಾರೆ. ಲೋನ್ ಬೇಕಾದ್ರೆ ಎಷ್ಟನ್ನ ಮಾಡಿಸ್ಕೊಂಡು ಎಷ್ಟನ್ನ ಬಡ್ಡಿ ಹಾಕಲಿ ಅವೇ ನೋಡೋದು ಮೈನ್ ಬಂದು ಸರ್. ಕಸ್ಟಮರ್ ಸರ್ ಲೋನಲ್ಲಿ ನೋಡಬೇಕು ಎಷ್ಟು ಬರುತ್ತೆ ಲೋನ್ ಅಮೌಂಟು, ನಮಗೆ ಎಷ್ಟು ಬರುತ್ತೆ, ಕಸ್ಟಮರ್ ಎಷ್ಟು ಕಟ್ಟಾಗುತ್ತೆ, ಅವರೆಷ್ಟು ಕಟ್ಟಬೇಕು ಸರ್, ಎಲ್ಲ ಫುಲ್ ತಿಳ್ಕೊಬೇಕು ಸರ್ ಅಲ್ಲೆಲ್ಲ. ರೈತ 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 ಅನ್ನ ಕೊಡುವ ದಾತ ಜೀತ ಜೀತ